ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ನಿರೀಕ್ಷೆಯಲ್ಲಿ ಲಕ್ಷಾಂತರ ರೈತರು ಇದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸರ್ಕಾರವು ರೈತರ ಬ್ಯಾಂಕ್ ಖಾತೆಗಳಿಗೆ ರೂಪಾಯಿ 2,003 ಸಮಾನ ಕಂತುಗಳನ್ನು ಕಳುಹಿಸುತ್ತಿದೆ. ಇಲ್ಲಿಯವರೆಗೂ ರೈತರು 22 ಕಂತುಗಳನ್ನು ಮಾತ್ರ ಪಡೆದಿದ್ದಾರೆ. ಮಾರ್ಚ್ 13, 2026ರಂದು ಪ್ರಧಾನಿ ಮೋದಿ ಅವರು ಅಸ್ಸಾಂನ ಗುವಾಹಟಿಯಿಂದ 22ನೇ ಕಂತನ್ನು ಬಿಡುಗಡೆ ಮಾಡಿದರು. ಮಾಧ್ಯಮಗಳ ವರದಿಗಳ ಪ್ರಕಾರ 23ನೇ ಕಂತು ಜುಲೈ 2026ರ ಒಳಗೆ ಬಿಡುಗಡೆಯಾಗಬಹುದು. ಈ ವರ್ಷವೂ ಸರ್ಕಾರವು 3 ಕಂತುಗಳಲ್ಲಿ ರೈತರ ಖಾತೆಗಳಿಗೆ 6,000 ರೂಪಾಯಿಗಳನ್ನು ವರ್ಗಾಯಿಸಲಾಗುತ್ತದೆ. ಅದ್ಯಾಗೋ ನೀವು ಈ ಕೆಲವು ದಾಖಲೆಗಳನ್ನು ಪೂರ್ಣಗೊಳಿಸದಿದ್ದರೆ ನಿಮಗೆ 23ನೇ ಕಂತು ಸಿಗುವುದಿಲ್ಲ. ಇನ್ನು ಈ KYC ಪೂರ್ಣಗೊಳಿಸದ ರೈತರು ಅದನ್ನು 2 ರೀತಿಯಲ್ಲಿ ಪೂರ್ಣಗೊಳಿಸಬೇಕು. ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನೀವು ಮನೆಯಿಂದಲೇ PM ಕಿಸಾನ್ ಪೋರ್ಟಲ್ನಲ್ಲಿ OTP ಬಳಸಿ ನಿಮ್ಮ ಈ KYCಯನ್ನು ಆನ್ಲೈನ್ನಲ್ಲಿ ಪೂರ್ಣಗೊಳಿಸಬಹುದು. ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ನಿಮ್ಮ ಬಯೋಮೆಟ್ರಿಕ್ ಈ KYCಯನ್ನು ಪೂರ್ಣಗೊಳಿಸಬಹುದು. ಹೆಚ್ಚುವರಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕಂತು ಜಮಾ ಆಗಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ನಿಮ್ಮ ಆಧಾರ್ ಕಾರ್ಡಿನೊಂದಿಗೆ ಲಿಂಕ್ ಮಾಡುವುದು ಅತ್ಯಗತ್ಯವಾಗಿದೆ. ನೀವು ಆಧಾರ್ ಸಂಖ್ಯೆಯನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡದಿದ್ದರೆ ಕಂತು ವಿಳಂಬವಾಗಬಹುದು. ಹಾಗೆ ರೈತರು ತಮ್ಮ ಭೂಮಿಯನ್ನು ಪರಿಶೀಲಿಸುವುದು ಸಹ ಕಡ್ಡಾಯವಾಗಿದೆ. ಹಾಗೆ ಮಾಡದ ರೈತರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಮುಂದಿನ ಕಂತನ್ನು ಪಡೆಯಲಾಗುವುದಿಲ್ಲ. ಒಂದೇ ಕುಟುಂಬದ 2 ವ್ಯಕ್ತಿಗಳು ಈ ಯೋಜನೆಯಿಂದ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಇದರ ಅರ್ಥ ನಿಮ್ಮ ಕುಟುಂಬದ 2 ಸದಸ್ಯರು ಈ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಅವರಿಬ್ಬರಲ್ಲಿ ಯಾರಿಗೂ ಕಂತು ಸಿಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವು ನಿಮ್ಮ ಕಂತನ್ನು ತಕ್ಷಣವೇ ನಿಲ್ಲಿಸಬಹುದು. ರೈತರು ಹಲವಾರು ಇತರ ಸಂದರ್ಭಗಳಲ್ಲಿ ಈ ಯೋಜನೆಯ ಲಾಭ ಪಡೆಯಲು ಸಾಧ್ಯವಾಗುವುದಿಲ್ಲ. ಫೆಬ್ರವರಿ 1, 2019ರ ನಂತರ ಭೂಮಿಯನ್ನು ಖರೀದಿಸಿದರೆ ಅವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಎಂದು ಸರ್ಕಾರವು ತಿಳಿಸಿದೆ. ಈ ಯೋಜನೆಯ ಅಡಿಯಲ್ಲಿ ಸರ್ಕಾರವು ವಿವಿಧ ತಿಂಗಳುಗಳಲ್ಲಿ 3 ಕಂತುಗಳನ್ನು ಒದಗಿಸುತ್ತದೆ. ಮೊದಲ ಕಂತು ಏಪ್ರಿಲ್ನಲ್ಲಿ, ಮುಂದಿನದು ಜುಲೈನಲ್ಲಿ ಹಾಗೂ 3ನೇದು ಡಿಸೆಂಬರ್ನಲ್ಲಿ. 23ನೇ ಕಂತು ಕೂಡ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಈ ಕಂತು ನಿಮ್ಮ ಖಾತೆಗೆ ಜಮಾ ಆಗಿದೆಯೇ ಎಂದು ನೀವು ತಿಳಿಯಲು PM ಕಿಸಾನ್ ಯೋಜನಾ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಪರಿಶೀಲಿಸಬಹುದು. ಮೊದಲು ಫಾರ್ಮ್ ಕಾರ್ನರ್ಗೆ ಹೋಗಿ ನಂತರ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನೋಂದಣಿ ಸಂಖ್ಯೆ ಹಾಗೂ ಆಧಾರ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಕ್ಯಾಪ್ಚಾವನ್ನು ಭರ್ತಿ ಮಾಡಿ ಮತ್ತು ಸ್ಥಿತಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿರಿ.